ಕಾಂಗ್ರೆಸ್ ಗ್ಯಾರಂಟಿಯನ್ನು ಘೋಷಣೆ ಹೊರಟಿರ್ತಕ್ಕಂಥದ್ದು ಈ ಚುನಾವಣೆ ಸಂದರ್ಭದಲ್ಲಿ ಅದು ಏನೊಂದು ಸರ್ಕಾರ ದುರುಪಯೋಗ ಮಾಡುವಂಥ ಒಂದು ವ್ಯವಸ್ಥಿತ ಸಂಚು ಅಂತ ಹೇಳ್ಬೋದು. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕೂಡ ಈ ಗ್ಯಾರಂಟಿ ಅಂತ ಒಂದು ಕೂಪನನ್ನು ಕೊಟ್ಟು ಏನು ಜನಕ್ಕೆ ಮರಳ ಮಾಡಿದ್ರೋ ಅದೇ ರೀತಿ ಲೋಕಸಭೆ ಚುನಾವಣೆಯಲ್ಲೂ ಕೂಡ ಈ ಒಂದು ಗ್ಯಾರಂಟಿ ಕಾರ್ಡನ್ನು ಕೊಡೋದ್ರ ಮುಖೇನ ದಿಕ್ತಪ್ಪಿಸುವಂಥ ಒಂದು ಕೆಲಸ. ನಾನು ನಮ್ಮ ಕನಕಪುರ ಮತದಾರರಿಗೆ ಮತ್ತು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರಕ್ಕೆ ಸೇರಿರ್ತಕ್ಕಂಥ ಮತದಾರರಿಗೆ ಒಂದು ಮನವಿಯನ್ನು ಮೊದಲನೇದಾಗಿ ಮಾಡ್ಕೊತಾ ಇದ್ದೀನಿ. ಅವರು ಯಾವ ಒಂದು ಗ್ಯಾರಂಟಿ ಕಾರ್ಡನ್ನು ಕೊಡೋಕ್ಕೆ ಅಂತ ಹೊರಟಿದ್ದಾರೆ, ಇದು ಅವ್ರು ಮಾಡ್ತಕ್ಕಂಥ ವ್ಯವಸ್ಥಿತ ಪಿತೂರಿ. ಯಾವುದೇ ಗ್ಯಾರಂಟಿ ಕಾರ್ಡನ್ನು ಗೆದ್ದ ನಂತರ ಕೊಡುವಂಥ ನಿದರ್ಶನ ಇಲ್ಲ. ಈಗಾಗಲೇ ಅದು ಪ್ರೂವ್ ಆಗಿದೆ. ರಾಮನಗರ, ಮಾಗಡಿ, ಕುಣಿಗಲ್ಲು ಇನ್ನಿತರ ಕರ್ನಾಟಕದಲ್ಲಿ ಇರ್ತಕ್ಕಂಥ 40 ಕ್ಷೇತ್ರಗಳಲ್ಲಿ ಈಗಾಗಲೇ ಯಾವುದೇ ಗ್ಯಾರಂಟಿ ಕಾರ್ಡ್ ಅಂತ ಕೊಟ್ಟು ಅವ್ರು ಫೇಲ್ಯೂರ್ ಆಗಿ ಜನನ್ನ ಮರಳು ಮಾಡಿದ್ರು. ಅದು ಮತದಾರರಿಗೆ ಈ ಚುನಾವಣೆ ಸಂದರ್ಭದಲ್ಲಿ ಮಾಡಿರ್ತಕ್ಕಂಥದ್ದು ಖಂಡನೀಯ ಅಂತ ಹೇಳ್ತಾ, ಜೊತೆಗೆ ಏನಿವತ್ತು ಈ ಗ್ಯಾರಂಟಿ ಕಾರ್ಡನ್ನು ಕೊಡ್ತೀನಿ ಅಂತ ಕೊಟ್ಟು ಜನಕ್ಕೆ ಮರಳು ಮಾಡಿ ಹೊರಟಿರ್ತಕ್ಕಂಥ ನಮ್ಮ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಆಗಿರ್ತಕ್ಕಂಥ DK ಶಿವಕುಮಾರ್ ಅವರ ಉಮೇದುವಾರಿಕೆಯನ್ನ ಸಸ್ಪೆಂಡ್ ಮಾಡಬೇಕು, ಅಮಾನತಿನಲ್ಲಿ ಇಡಬೇಕಂತ ಹೇಳಿ ನಾನು ಚುನಾವಣೆ ಆಯೋಗನ ಈ ಸಂದರ್ಭದಲ್ಲಿ ಕೇಳಕ್ ಬಯಸ್ತೇನೆ. ಮತ್ತೆ ಚುನಾವಣೆ ಆಯೋಗ ಕೂಡಲೇ ಇದ್ರ ಬಗ್ಗೆ ಸೂಕ್ತ ಕ್ರಮವನ್ನು ವಹಿಸಬೇಕಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ.